ನಮೋ ನಮೋ ಮಾರುತೇಶ ನಮೋ ದೇವಿ ಭಕ್ತ ಜನ ಪಾಲಿನಿ ನಮೋ ದೇವಿ ಜಗಳೂರ ಪುರವಾಸಿನಿ
ನನ್ನ ಮಾವ ಪ್ರೀತಿ ಅಂತ ಹೊಕ್ಕಣಕ್ಕೆ ಗಂಡ ಅನ್ನೋಕೆ ಆಗೋದಿಲ್ಲ. ಯಾಕಂದ್ರೆ ನನ್ನ ತಂದೆ ತಾಯಿನ ಕೊಂದ ರಾಕ್ಷಸ. ಹಾಗೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮೌನ ಅಂದ್ರೆ ನನ್ನ ಪಂಚಪ್ರಾಣ. ಯಾಕಂದ್ರೆ ಅವನ ಹತ್ರ ಆಸ್ತಿ ಇಲ್ಲ, ನನ್ನ ಹತ್ರ ಆಸ್ತಿ ಅದಲ್ಲ. ಇದೆಲ್ಲ ನಮ್ಮ ಮಾವನಿಗೆ ಗೊತ್ತಾದ್ರೆ ಮೌನ್ಗೆ ಸುಮ್ಮನೆ ಬಿಡೋದಿಲ್ಲ. ಸದಾ ಕಾಲ ನನ್ನ ಪ್ರೀತಿ ಹೀಗೆ ಇರಲಂತ ನಿನ್ನ ಆಶೀರ್ವಾದ ಮಾಡೋದು. ನನ್ನ ತಾಯಿ ಆಶೀರ್ವಾದ ಮಾಡು. ಮುಗಿಯಿತೆ ಆ ತಾಯಿ ಪೂಜೆ? ಮುಗಿಯಿತು ಮೋಹನ್. ಸ್ವರ್ಗ ಲೋಕದ ಸುಂದರಿಯನ್ನು ಮೀರಿಸುವಂತಹ ಈ ನಿನ್ನ ಸೌಂದರ್ಯಕ್ಕೆ ಸೋತು ನೋಡಿ, ಈ ತಾಯಿಯ ಆಶೀರ್ವಾದ ಇರುವವರೆಗೂ ನಮಗೆ ಸದಾ ಕಾಲ ಹೀಗೆ ಇರಬೇಕೆನ್ನೋದು ನನ್ನ ಆಸೆ ಮೋಹನ್. ಪ್ರಿಯ, ನನ್ನ ಜೀವನವೆಂಬ ಪ್ರೀತಿ ಎಂಬ ಪುಟದಲ್ಲಿ ಪ್ರೇಮವಿಲ್ಲವಾದರೆ ಈ ಜೀವನವೇ ಇಲ್ಲ ಪ್ರಿಯ. ನನ್ನ ಮಾತನ್ನು ನಮ್ಮ ಪ್ರೀತಿಯ ದೇವದೇವತೆ ನೀನು. ನೋಡಿ ಮೋಹನ್, ಅಕಸ್ಮಾತ್ ನಾನೇನನ್ನ ಬೇರೆ ಆದ್ರೆ ಏನ್ ಮಾಡುತ್ತೀವಿ? ಪ್ರಿಯ, ನಾನು ಬಡವ, ನೀನು ಶ್ರೀಮಂತ ಮನೆತನದ ಹೆಣ್ಣು. ಈ ಬಡವನ ಕೋಪ ದೌಡೆಗೆ ಬೋಲೆ ಎನ್ನುವ ಹಾಗೆ ಅಯ್ಯೋ, ನಿನ್ನ ಮನಸ್ಸು ನೋವು ಹಾಗೆ ಮಾತನಾಡ್ಬಿಟ್ಟೆ. ಸಾರಿ ಮೋಹನ್, ಇನ್ನೊಂದ್ ಸತ್ಯ ಹಂಗ್ ಮಾತಾಡೋಣ ಅನ್ಕೊಡು. ಒಂದು ವೇಳೆ ನಾನೇನನ್ನ ದೂರ ಆದ್ರೆ ಏನ್ ಮಾಡುತ್ತೀವಿ? ನಾವೇ ಗ್ಯಾರಂಟಿ ಪ್ರಿಯ. ಅಲ್ಲ, ಆದರೂ ನಿನ್ನ ಬಾಯಲ್ಲಿ ಇಂಥ ಮಟ್ಟಕ್ಕೆ ಪ್ರಿಯ, ನೀರಿನಲ್ಲಿ ಮೀನು, ನಿನ್ನಲ್ಲಿ ನಾನು. ನೀರಿಲ್ಲದ ಮೀನು ಜೀವಂತವಾಗಿರಲು ಸಾಧ್ಯವೇ? ನೀರಿಲ್ಲದ ಜೀವಂತವಾಗಿರಲು ಸಾಧ್ಯವೇ ಪ್ರಿಯ? ಈ ನನ್ನ ಉಸಿರಿನ ತನಕ ನಿನ್ನ ಪ್ರೀತಿಗಾಗಿ ಜೀವಿಸುವೆ, ನಿನ್ನ ಪ್ರೀತಿಗಾಗಿ ಸಾಯುವೆ. ಈ ನನ್ನ ರಕ್ತದ ಕಣಕಣದಲ್ಲಿ ನಿನ್ನ ಪ್ರೀತಿಯನ್ನು ತುಂಬಿಕೊಂಡು ಜೀವಿಸುತ್ತಿರುವ ಈ ನಿನ್ನ ಭಕ್ತ ಪ್ರೇಮಿ ಮೋಹನ್ ಪ್ರಿಯ. ನಿನ್ನ ಮನಸ್ಸು ನೋವು ಸಾಗೆ ಮಾತನಾಡ್ಬಿಟ್ಟೆ. ನೋಡು, ಇನ್ನೊಂದ್ಸತಿ ನನಗೆಲ್ಲ ಐ ಆಮ್ ಸಾರಿ ಮೋಹನ್. ಪ್ರಿಯ, ಸಪ್ತ ಸಾಗರದ ಆಚೆ ನೀನು ಕುಳಿತರು ಪ್ರಿಯ ಎನ್ನುವ ಪದ ಬಿಟ್ಟರೆ ಬೇರೇನು ಕೇಳುವುದಿಲ್ಲ. ಬಡತನದಲ್ಲಿ ಅಂದು ಬಂದಿರುವ ಕಡು ಬಡವನ ಶ್ರೀಮಂತ ಮನೆತನದ ಹೆಣ್ಣು ನೀನು. ಈ ಬಡವನ ಕೋಪ ದೌಡ ಎಂಬುಲ ಎನ್ನುವ ಹಾಗೆ ಈ ಶ್ರೀಮಂತರ ದರ್ಪದ ಮುಂದೆ ಬಡವನ ಕೋಪ ಯಾವ ಲೆಕ್ಕ ಪ್ರಿಯ? ನಾವು ದೊಡ್ಡವರಾದ್ರೆ ಇದನ್ನೇ ಮರೀತೀವಿ, ಆದ್ರೆ ಮದ್ವೆ ಆದ್ರೆ ತಂದೆ ತಾಯಿನೇ ಮರೀತೀವಿ, ಮಕ್ಕಳಾದ್ರೆ ಒಡ ಹುಟ್ಟುದರನ್ನೇ ಮರೀತೀವಿ. ಹಾಗಾದ್ರೆ ಶ್ರೀಮಂತರಾದ್ರೆ ಈ ಬಡತನನೇ ಮರೀತೀವಿ. ಅದಕ್ಕೆ ಎಲ್ಲದಕ್ಕೂ ಕಾಲ ಜೀವನಾಗಿ ನಡೆಸಲೇಬೇಕು ಮೋಹನ್. ಪ್ರಿಯ, ನಿನ್ನ ಮಾತು ಸರಿ ಇದೆ. 4G 5G ಕೊಡುವುದಷ್ಟೇ ಬಹಳಷ್ಟು ಕಂಪನಿಗಳಿವೆ. ಆದರೆ ಹೊಟ್ಟೆಗೆ ಮಾತ್ರ ಕೊಡುವುದು ಅನ್ನ ಮಾತ್ರ ಒಬ್ಬ ರೈತನಿಂದ ಮಾತ್ರ ಸಾಧ್ಯ. ಪ್ರಿಯ, ಸುಳ್ಳಿಗೆ ಸಾವಿರಾರು ಮಿತ್ರರು, ಸತ್ಯಕ್ಕೆ ಎಲ್ಲರೂ ಮಿತ್ರರು. ಈ ಕಲಿಯುಗದ ಜನರು ಸುಳ್ಳನ್ನು ಪ್ರೀತಿಸಿದಷ್ಟು ಸತ್ಯವನ್ನು ಪ್ರೀತಿಸಲಾರರು ಪ್ರಿಯ. ಇದು ಈ ಕಲಿಯುಗದ ಕಾಲಧರ್ಮ ಪ್ರಿಯ. ನೋಡು, ಈಗ ನಮ್ಮ ಮಾವ ಬರೋ ಹೊತ್ತಾಯ್ತು. ನಿನಗೂ ಸಮಯವಾಯ್ತಲ್ಲ ಮೋಹನ್. ನಿಲ್ಲು ಪ್ರಿಯ, ನಿಲ್ಲು. ಏನು ಪ್ರಿಯ, ಈ ನಿನ್ನ ಕಾಲ್ಗಜ್ಜೆಯ ಸದ್ದು, ಈ ನನ್ನ ಕಿವಿಗಳಲ್ಲಿ ಆ ಸುಮಧುರ ಮಧುರ ಕ್ಷಣ, ಈ ನನ್ನ ಹೃದಯ ಬಡಿತ ಪ್ರಿಯ ಪ್ರಿಯ ಎಂದು ಅನ್ನಿಸ್ತದೆ. ಈ ನನ್ನ ಹೃದಯ ಬಡಿತಕ್ಕೆ ಏನೆಂದು ಉತ್ತರಿಸಲಿ ಪ್ರಿಯ? ನಾನು ಮರ್ತೇ ಬಿಟ್ಟಿದ್ದೆ. ಹಾಗಾದ್ರೆ ಈ ಸರ್ವ ಲೋಕದಲ್ಲಿ ನಾವು ಕಾದಿ ಕಾಯೋಣ. ಪ್ರಿಯ, ಆಕಾಶ ಭೂಮಿಗೆ ಕಾಣುವ ರೀತಿಯೇ ಬೇರೆ, ಅದರ ವಾಸ್ತವವೇ ಬೇರೆ. ಎಂದಾದರೂ ಒಂದು ದಿನ ನನ್ನ ಪರಿಸ್ಥಿತಿಯು ಅದೇ ತಾನೆ. ನಮ್ಮ ಪ್ರೀತಿ ನಿಮ್ಮ ಮಾವನಿಗೆ ಗೊತ್ತಾದರೆ ಏನಾಗುತ್ತದೆ ಎಂದು ನನಗೆ ಭಯವಾಗುತ್ತದೆ. ಈ ತಾಯಿ ಇರುವವರೆಗೂ ಯಾಕೆ ಭಯ ಪಡ್ತೀಯ ಮೋಹನ್? ನಾನು ಯಾವತ್ತೂ ನಿನ್ನ ಪ್ರೇಯಸಿನಿ. ನನ್ನ ಮಾವನ ಯಾವಾಗ ಅವನಿಗೆ ಬುದ್ಧಿ ಕಲಿಸ್ಬೇಕು ಅವಾಗಲೇ ಈ ಪಾಠ ಕಲಿಸುತ್ತೆ. ಪ್ರಿಯ, ನಾನು ಬಡವ, ನೀನು ಶ್ರೀಮಂತ ಮನೆತನದ ಹೆಣ್ಣು. ಈ ಬಡವನ ಕೋಪ ದೌಡಿಗೆ ಮೂಲ ಎನ್ನುವ ಹಾಗೆ ಶ್ರೀಮಂತರ ದರ್ಪದ ಮುಂದೆ ಈ ಬಡವನ ಕೋಪ ಯಾವ ಲೆಕ್ಕ ಪ್ರಿಯ? ಹಣದ ರಾಶಿ ಮೇಲೆ ನಡೆಯುವ ಗಿರಿಕನೇ ನೀನು. ಸಾಧಾರಣ ಬಡ ಕುಟುಂಬದ ವ್ಯಕ್ತಿನಾದು.
ನಿನ್ನ ನುಡಿಮತ್ತೇನಂತೆ ನುಡಿ ಪ್ರಿಯ. ಪ್ರಿಯ ಪ್ರಿಯ ಅಲ್ಲಿ ನೋಡು, ಆ ಅಕ್ಕಿ ತನ್ನ ಗುಡಿ ಹುಡುಕಿಕೊಂಡು ಹೇಗೆ ಹೋಗುತ್ತಿದೆ. ನನ್ನ ಕುಟುಂಬ ನಿನ್ನ ಹೃದಯದ ಗೂಡಲಿದೆ ಪ್ರಿಯ. ಕಣ್ಣಿನಲ್ಲಿ ಕೋಪವಿದ್ದರೆ ಮನಸ್ಸಿನಲ್ಲಿ ಪ್ರೀತಿ ಇರುತ್ತದೆ, ಮುಖದಲ್ಲಿ ಮೌನವಿದ್ದರೆ ಹೃದಯದಲ್ಲಿ ಆಸೆ ಇರುತ್ತದೆ, ಮಾತಿನಲ್ಲಿ ಮೌನವಿದ್ರೆ ಉಸಿರಲ್ಲಿ ಪ್ರೀತಿಸುವವರ ಹೆಸರಿರುತ್ತೆ, ಆ ಹೆಸರೇ ಪ್ರಿಯ. ಪ್ರಿಯ ಇದೇ ಸಂತೋಷದಲ್ಲಿ ಆಡುವೆಯ ಒಂದು ಪ್ರಿಯ. ಓಕೆ ಮೈ ಡಾರ್ಲಿಂಗ್.
ಸಿಬಿಐ ಪದವಿ ಪಡೆದು 1 ತಿಂಗಳಾಯ್ತು. ನನ್ನ ಜೊತೆಯಲ್ಲೇ ಸಿಬಿಐ ಪದವಿ ಪಡೆದ ರಾಧಾ ಕೂಡ ಇದೇ ಊರು. ಹೇಗಾದರೂ ಮಾಡಿ ಆ ರಾಧಾಳ ಸಹಾಯದಿಂದ ಈ ಊರಿನ ಅಗರ್ಭ ಶ್ರೀಮಂತರು ಆ ಗೌಡ ಯುಗ ಪುರುಷನ ವಿಷಯವನ್ನು ತಿಳಿದುಕೊಂಡು ನಂತರ ತಕ್ಕ ಪಾಠ ಕಲಿಸಬೇಕು. ಈ ಊರಿನ ಬಡ ಜನರನ್ನು ರಕ್ತವನ್ನು ನೀರಾಗಿ ಹರಿಸುತ್ತಿರುವವರನ್ನು ಅವರ ವಿಷಯವನ್ನು ಸರ್ಕಾರಕ್ಕೆ ತಿಳಿಸಿ ಸೆರೆಮನೆಗೆ ಕಳಿಸಬೇಕು. ವಿಕ್ರಮ್, ನೀವೇನಿಲ್ಲಿ? ರಾಧಾ, ಸರ್ಕಾರ ಒಂದು ನನಗೆ ಮುಖ್ಯವಾದ ಕಾರ್ಯ ಒಪ್ಪಿಸಿದೆ. ಅದಕ್ಕಾಗಿ ನಿನ್ನ ಸಹಾಯವನ್ನು ಕೇಳಿಕೊಂಡು ಬಂದಿರುವೆ. ಅಲ್ಲ ವಿಕ್ರಮ್, ನೀವೇ ನನ್ನ ಪ್ರಾಣ. ಸಿಬಿಐ ಅಧಿಕಾರಿಯಾದ ನಮಗೆ ನಿಮ್ಮ ಕೆಲಸ ನಮ್ಮ ಕೆಲಸ ಅಲ್ವಾ? ಅದ್ಯಾವ ಸಹಾಯ ಬೇಕಂತ ಹೇಳಿ. ರಾಧಾ, ಅದಕ್ಕೆ ತಾನು ನಾನು ಈ ಊರಿಗೆ ಬಂದಿರುವುದು. ನೋಡು ರಾಧಾ, ನಾವು ಕೆಲವರನ್ನು ನಂಬಿ ಮೋಸ ಹೋಗಿರ್ಬೋದು, ಆದರೆ ಜೀವನದಲ್ಲಿ ಎಂದೂ ಸೋತಿಲ್ಲ. ನಾನು ಕೆಲವು ಪರಿಸ್ಥಿತಿಗೆ ತಲೆ ತಗ್ಗಿಸಿರಬಹುದು, ಆದರೆ ಕಷ್ಟ ಬಂದಾಗ ಎಂದೂ ಎದುರು ಓಡಿಗಿಲ್ಲ. ಆ ಧೈರ್ಯದ ಮೇಲೆ ಈ ಊರಿನ ರಣ ಬೇಟೆಗಾರರನ್ನು ಬೇಟೆಯಾಡಲು ಬಂದಿರುವರಾದ. ವಿಕ್ರಮ್, ಇಲ್ಲಿನ ಎಲ್ಲ ವಿಚಾರಗಳ ಬಗ್ಗೆ ನನಗೆ ಗೊತ್ತು, ಆದ್ರೆ ಇದರ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ರಾಧಾ, ಈ ಊರಿನ ಜನರು ಆ ಶ್ರೀಮಂತರನ್ನು ದೇವರನ್ನು ತಿಳಿದು ಅವರ ಜೀವನವನ್ನೇ ನಾಶ ಮಾಡಿಕೊಡುತ್ತಾರೆ. ನೀನು ಹೇಗಾದರೂ ಮಾಡಿ ಕಿರಣ್ ಎಂಬ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ, ಅವನ ಸಹಾಯದಿಂದ ಆ ಯುಗ ಪುರುಷನ ವಿಷಯವನ್ನ ಮತ್ತು ಗರುಡನ ವಿಷಯವನ್ನ ನನಗೆ ತಿಳಿಸಬೇಕು. ಅಲ್ಲ ವಿಕ್ರಮ್, ಆ ಗರುಡ ಮತ್ತೆ ಯುಗ ಪುರುಷನ ವಿಷಯ ತಿಳಿದುಕೊಳ್ಳಕ್ಕೆ ಈ ಕಿರಣನ ಜೀವನವನ್ನ ಯಾಕೆ ಬಲಿ ಕೊಡಬೇಕು? ರಾಧಾ, ಆ ಕಿರಣನು ಪ್ರೀತಿಯ ದೇವತೆ ಎಂದು ತಿಳಿದುಕೊಳ್ಳಬೇಕು. ಆ ಪ್ರೀತಿಯ ದೇವತೆಯಿಂದ ಅವರು ತಿಳಿದುಕೊಳ್ಳಬೇಕು. ನಿನ್ನ ಗಮನ ಅವರ ಮೇಲೆ ಇರುವುದಿಲ್ಲ. ಅವರು ಒಂದು ಹೊಸ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡುತ್ತಾರೆ. ಆಗ ನೋಡು, ಕಾಣ ಕೆಲಸಕ್ಕೆ ಮೀನಿನಂತೆ ನಿನಗೆಲ್ಲ ಒದ್ದಾಡಿ ಸಾಯುವಂತೆ ಮಾಡಬೇಕು. ರಾಧಾ, ಸರಿ ವಿಕ್ರಮ್, ನೀವು ಹೇಳ್ತಂತೆ ಆಗ್ಲಿ. ಮತ್ತೆ ಮುಂದೆ ನಮ್ಮಿಬ್ಬರ ಭೇಟಿ? ಆ ವಿಷಯ ನಿಮಗೆ ತಿಳಿದ ತಕ್ಷಣ ನನಗೆ ಒಂದು ಫೋನ್ ಕಾಲ್ ಮಾಡು, ನಾನೇ ನಿನ್ನ ಹತ್ರ ಬರುತ್ತೇನೆ. ಸರಿ ವಿಕ್ರಮ್, ಏನೇ ಆಗಲಿ ಆ ಬಡವರನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರುವ ಶ್ರೀಮಂತರನ್ನ ಹೊಡೆದೊಡಿಸಿ ನಾವಿಬ್ಬರು ಅವರ ಬಾಳಿನಲ್ಲಿ ದೇವರಾಗಿರ್ಬೇಕು. ರಾಧಾ, ಆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ ತಾನೆ. ಆದರೆ ಅವರು ಈ ದೇಶಕ್ಕೆ, ಈ ದೇಶದ ಪ್ರಜೆಗಳಿಗೆ ಸಂವಿಧಾನವನ್ನು ತಂದುಕೊಟ್ಟು ಮಹತ್ವರಾಗಿ ಉಳಿದಿದ್ದಾರೆ. ದಲಿತರ ನಾಯಕರೆಂದು ಪ್ರಸಿದ್ಧರಾಗಿ ಜಾತಿ ತಾರತಮ್ಯದಿಂದ ಹೋರಾಡಿದರು. ವಿದೇಶದಲ್ಲಿ ಅರ್ಥಶಾಸ್ತ್ರ ಡಾಕ್ಟರೇಟ್ ಪದವಿ ಪಡೆದು ಮೊದಲ ಭಾರತೀಯರಾಗಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದಾರಾದ. ವಿಕ್ರಮ್, ಅಂತ ಮಹತ್ವರ ತ್ಯಾಗದ ಮುಂದೆ ನಮ್ಮ ತ್ಯಾಗ ಏನು ದೊಡ್ಡದಲ್ಲ. ಅಂದಾಗೆ ಈ ವಿಷಯದ ಬಗ್ಗೆ ನಿಮ್ಗೆಲ್ಲ ಫೈಲನ್ನ ನಾನು ರೆಡಿ ಮಾಡಿ ಕೊಡ್ತೇನೆ. ರಾಧಾ, ನಾವು ಅವರನ್ನ ಕಿರಣನ ಸ್ವಾಧೀನ ಮಾತ್ರ ಮಾಡಲು ಸಾಧ್ಯ. ಕಿರಣ್ ಒಬ್ಬ ತುಂಬಾ ಒಳ್ಳೆಯ ವ್ಯಕ್ತಿ. ಸಮಯ ಬಂದಾಗ ಎಲ್ಲಾ ವಿಷಯವನ್ನು ತಿಳಿಸುತ್ತೇನೆ. ಆದರೆ ನೀನು ಯಾರಂತ ಮಾತ್ರ ಕಣ್ಣಿಗೆ ತಿಳಿಯಕೊಡುದು, ತಿಳಿದೇ ರಾಧಾ? ವಿಕ್ರಮ್, ಈ ವಿಷಯದಲ್ಲಿ ನಮ್ಮದೇ ಜಯ ಆಗುತ್ತೆ. ನನ್ನ ಪ್ರಾಣ ಹೋದರೆ ಸರಿ, ಆ ಶ್ರೀಮಂತರನ್ನು ಮಟ್ಟ ಹಾಕುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ. ರಾಧಾ, ಇವತ್ತಿಲ್ಲ ನಾಳೆ ಸಾವು ಯಾರಿಗೂ ತಪ್ಪಿದ್ದಲ್ಲ. ಈ ಯುದ್ಧದಲ್ಲಿ ಗೆಲ್ಲುತ್ತೇವೋ ಸೋಲುತ್ತೇವೋ ಗೊತ್ತಿಲ್ಲ, ಆದರೆ ಈ ಜೀವಿರುವ ತನಕ ಹೋರಾಡಬೇಕು. ಗೆದ್ದರೆ ಇತಿಹಾಸ, ಸೋದರ ಒಂದು ಅನುಭವ ಅಷ್ಟೇ. ನಮ್ಮ ಪ್ರಯತ್ನ ನಾವು ಮಾಡೋಣ. ನೋಡಿ ವಿಕ್ರಮ್, ಸಂತೋಷದಲ್ಲಿದ್ದಾಗ ಎಲ್ಲರ ಜೊತೆ ಇರ್ತಿರ್ತಾರೆ, ಆದ್ರೆ ದುಃಖದಲ್ಲಿದ್ದಾಗ ಮಾತ್ರ ಆ ದೇವರು ನಮ್ಮ ಕೈ ಹಿಡಿದು. ಆದ್ರೆ ನಾನು ಸದಾ ಕಾಲ ನಿಮ್ಮೊಂದಿಗೆ ಜೊತೆಯಾಗಿರ್ತೇನೆ ವಿಕ್ರಮ್. ರಾಧಾ, ಒಂದು ವಿಷಯ, ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ಆ ಕಿರಣನಿಗೆ ತಿಳಿಯಬಾರದು. ಯುಗ ಪುರುಷನ ವಿಷಯವನ್ನು ನೀನು ಮಾಹಿತಿ ತೆಗೆದುಕೋ, ನಾನು ಆ ಗಣೇಂದ್ರ ಮಾಹಿತಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ರಾಧಾ, ಸರಿ ವಿಕ್ರಮ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಪ್ರೀತಿಸುತ್ತಿರುವೆ ನನ್ನ ಅತಿಯಾಗಿ, ಹಪ್ಪಿಕೊಳ್ಳುವ ಆಸೆ ಈ ನನ್ನ ಹೃದಯದಲ್ಲಿ ಬಿಗಿಯಾಗಿರದ. ನೋಡಿಕೊಳ್ಳುವ ಈ ನನ್ನ ಹೃದಯದಲ್ಲಿ
ಭದ್ರವಾಗಿರಾದ ಒಂದು ಪ್ರೇಮಿಗೀತೆಯನ್ನು ಹಾಡುವೆಯಾ?
ಕಿರಣ್ ಯಾರನ್ನೋದೇ ನನಗೆ ಪರಿಚಯವಿಲ್ಲ. ಹೀಗಿರುವಾಗ ಅವನನ್ನ ಹೇಗೆ ಮಾತಾಡ್ಸೋದು? ಒಂದು ವೇಳೆ ನಾನು CBI ಅಧಿಕಾರಿ ಅಂತ ಗೊತ್ತಾದ್ರೆ ಯುಗ ಪುರುಷ ಮತ್ತು ಗರಡನ ಬಗ್ಗೆ ಅವನೇನು ಹೇಳೋದು? ಮೋಡದ ಮನೆಯಲ್ಲಿ ಮರೆಯಾಗಿರುವ ಸೂರ್ಯನ ಹಾಗೆ ಅವನೊಂದಿಗೆ ಪ್ರೀತಿಯ ನಾಟಕ ಆಡುವುದು. ಹಲೋ ಮಿಸ್ ತಾವಿರ, ಏಕೆ ಒಬ್ಬಂಟಿಯಾಗಿ ನಿಂತು ದುಃಖ ಪಡುತ್ತಿದ್ದೀರಿ? ನೀವು ಯಾರು? ಎಲ್ಲಿಂದ ಬಂದಿದ್ದೀರಿ? ನಾನು ಇದೇ ಊರಿನ ಕಿರಣ್ ಅಂತ ನನ್ನ ಹೆಸರು. ಯಾವ ಊರು? ಎಲ್ಲಿಂದ ಬಂದಿರಿ? ಏಕೆ ಹೇಳಿ ಮಿಸ್. ನನ್ನ ಹೆಸರು ರಾಧಾ ಅಂತ. ನನಗೆ ತಂದೆ ತಾಯಿ ಅಂತ ಯಾರು ಇಲ್ಲ. ಮುಂದೆ ಈ ಅನಾಥರ ಜೀವನ ಹೇಗೆ ನಡೆಸೋದು ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ ಕಿರಣ್. ಜೀವನವೆನ್ನುವ ಜೀವನ ಚಕ್ರದಲ್ಲಿ ಎಲ್ಲರೂ ಅನಾಥರೇ ರಾಧ, ಎಲ್ಲರೂ ಅನಾಥರೇ. ಆ ಅನಾಥ ಎನ್ನುವ ಪದವನ್ನು ಉಳಿಸಿಕೊಂಡು ಹೋದಾಗಲೇ ಆ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ರಾಧ, ಅರ್ಥ ಸಿಗುತ್ತದೆ. ಜೀವನ ಯಾರಿಂದ ಜೀವನ, ಎಲ್ಲಿಂದ ಜೀವನ? ಈ ಅನಾಥನ ಕೈಯನ್ನ ಯಾರು ಹಿಡಿತಾರೆ? ನೀವೇ ಹೇಳಿದ್ದೀರ. ರಾಧ, ಪದೇ ಪದೇ ಹುಚ್ಚಿಯಂತೆ ಮಾತನಾಡಬೇಡ. ಜೀವನವೆಂಬುದು ನಿನ್ನ ಹೃದಯ ಪುಟದಲ್ಲಿ ಬೆಳೆಯುತ್ತಿದೆ ರಾಧ. ಏಕೆ ಗೊತ್ತಾಗ್ಲಿಲ್ಲಲ್ವಾ? ಕಿರಣ್, ನನ್ನ ಜೀವನದಲ್ಲಿ ಮೋಡದ ಮರೆಯಲ್ಲಿ ಮಂಜುಗಳು ಚೆಲ್ಲಾಟವಾಡ್ತಿದೆ. ನನ್ನ ಜೀವನದಲ್ಲಿ ಮೊದಲನೇ ಸಲ ಮಾಡುತ್ತಿರುವ ತಪ್ಪು ಅಂದ್ರೆ ಇದೆ. ಯಾಕೆಂದ್ರೆ ಆ ದುಷ್ಟ ಶ್ರೀಮಂತರ ಕೈಯಿಂದ ಬಡವರನ್ನು ಬಿಡಿಸಬೇಕು. ನಾನೇನಾದರೂ CBI ಅಧಿಕಾರಿ ಅಂತ ನಿನ್ನ ಹತ್ರ ಹೇಳಿದ್ರೆ ನಿಜವಾಗಿಯೂ ನೀನು ಆ ಯುಗ ಪುರುಷ ಮತ್ತು ಗರಡರ ಬಗ್ಗೆ ನನ್ನ ಹತ್ರ ಹೇಳೋಣ. ಅದಕ್ಕೆ ಈ ಪ್ರೀತಿಯ ನಾಟಕವನ್ನು ಆಡ್ತಾ ಇದ್ದೆ. ರಾಧ, ಏಕೆ ಮೌನವಾದೆ? ನಿನ್ನ ಹೃದಯದಲ್ಲಿ ಯಾರಿಗಾದರೂ ಜಾಗ ಕೊಟ್ಟಿರುವೆ ರಾಧ? ಛೆ ಛೆ, ಹಾಗೆ ನಿಲ್ಲಿರಕ್ಕೆ ನಾನೊಬ್ಬ ಅನಾಥಳಲ್ವ. ನನಗೆ ದಿಕ್ಕು ಅನ್ನೋದು ಯಾರು ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು ಅಂತ. ಈಗಿನ ಕಾಲದಲ್ಲಿ ಒಂದು ಹೆಣ್ಣನ್ನು ಪ್ರೀತಿಸುತ್ತೇನೆಂದು ಕರೆದುಕೊಂಡು ಹೋಗಿ ಅವಳನ್ನು ನಡು ಬೀದಿಯಲ್ಲಿ ಬಿಟ್ಟು ಮತ್ತೊಂದು ಹೆಣ್ಣಿನ ಜೊತೆ ಚೆಲ್ಲಾಟ ಮಾಡುವ ರಾಕ್ಷಸರು ತುಂಬಿದ್ದಾರೆ ರಾಧ ನಿನ್ನ ಆಳು ಸಮಾಜದಲ್ಲೇ. ಅಂಥದ್ರಲ್ಲಿ ನೀನು ಎಲ್ಲಿಗೆ ಹೋಗುವೆ? ಕಿರಣ್, ನಿಮ್ಮಂತ ಹೃದಯವಂತ ಪಡೆದಿರೋದಕ್ಕೆ ನಿಜವಾಗಿಯೂ ನಾನು ಪುಣ್ಯ ಮಾಡಿದೆ. ನಿಮ್ಮಿಷ್ಟದಂತೆ ಆಗ್ಲಿ ಕಿರಣ್. ರಾಧ, ಬೀಸುವ ತಂಗಾಳಿ ಬಯಸುವುದು ಹಚ್ಚ ಹಸಿರಾದ ಕಾನನವಲ್ಲ. ಆದರೆ ನಾನು ಬಯಸುವುದು ನಿನ್ನ ಹೃದಯದ ಕೂಡೊಳಗಿರುವ ಪುಟ್ಟ ಜಾಗವನ್ನ ರಾಧ. ಕಿರಣ್, ನಾನಿರೋದೇ ನಿಮಗಾಗಿ, ನಿಮ್ಮ ಪ್ರೀತಿಗಾಗಿ ಮಾತ್ರ. ರಾಧ, ನಿನ್ನ ಪ್ರೀತಿಯಲ್ಲಿ ನನ್ನ ಜೀವ ಅಡಗಿದೆ. ನನ್ನ ಹೃದಯದ ತುಂಬ ನಿನ್ನನ್ನು ಬಿಟ್ಟರೆ ಬೇರೆ ಯಾವ ಹೆಣ್ಣಿಗೂ ಸ್ಥಾನ ಕೊಡುವುದಿಲ್ಲ ರಾಧ. ರಾಧ, ನನ್ನನ್ನು ಪ್ರೀತಿ ಮಾಡುತ್ತೇನೆಂದು ನನ್ನ ಕೈ ಮೇಲೆ ಕೈ ಹಾಕಿ ಭಾಷೆ ಕೊಡು ರಾಧ. ನೋಡಿ ಕಿರಣ್, ನಾನೆಂದಿಗೂ ನಿಮಗೆ ಮೋಸ ಮಾಡುತ್ತಿಲ್ಲ. ನೀವಿಟ್ಟಿರುವ ನಂಬಿಕೆಗೆ ನಾನು ಚಿರಋಣಿಯಾಗಿರ್ತೇನೆ. ಇದು 100ಕ್ಕೆ 100 ಸತ್ಯ ಅಂತ ಮಾತು ಕೊಡ್ತಾ ಇದ್ದೀನಿ. ಆದ್ರೆ ನಾನು ನಿಮ್ಮ ಮೇಲಿಟ್ಟಿರುವ ನಂಬಿಕೆಗೆ ನೀವು ಯಾವತ್ತೂ ದ್ರೋಹ ಮಾಡಲ್ಲ. ನಿನ್ನ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಏಕೆಂದರೆ ನನ್ನ ಪ್ರೀತಿಗೆ ನೀನು ಯಾವತ್ತೂ ಮುಳ್ಳಾಗಬಾರದು. ಇಲ್ಲಿರತಕ್ಕಂಥ ಜನಗಳ ಮುಂದೆ ಹೇಳುತ್ತೇನೆ, ನನ್ನ ಪ್ರೀತಿಗೆ ಮೋಸ ಆಗಬಾರದು. ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ರಾಧ. ಕಿರಣ್, ನಿಮ್ಮ ಪ್ರೀತಿ ಪಡೆದಿರೋದಕ್ಕೆ ನಾನು ಸದಾ ನನ್ನ ಚಿರಋಣಿಯಾಗಿರ್ತೇನೆ. ರಾಧ, ಈ ಪ್ರೀತಿಯ ಪಯಣದಲ್ಲಿ ಅಥವಾ ಜೀವನದ ಪಯಣದಲ್ಲಿ ಕಷ್ಟ ಸುಖ ದುಃಖ ದುಮ್ಮಾನಗಳನ್ನು ಎದುರಿಸಬೇಕು ರಾಧ. ಅಂದಾದರೆ ಈ ಪ್ರೀತಿಗೆ ಒಂದು ಅರ್ಥ ಸಿಗುತ್ತೆ ಅಲ್ವಾ?
ಕಿರಣ್, ಈ ಊರಿನ ಆಕರ್ಮ ಶ್ರೀಮಂತ ಆ ಯುಗ ಪುರುಷ ಅಂತಲ್ಲ, ಆ ವ್ಯಕ್ತಿಯ ಸ್ವಭಾವ ಹೇಗೆ? ರಾಧಾ, ಅವರ ಹೆಸರಿಗಷ್ಟೇ ಶ್ರೀಮಂತರು ರಾಧಾ. ಬಡವರ ರಕ್ತವನ್ನೇ ಇರುವ ನರರಾಕ್ಷಸರು ರಾಧಾ. ಅವರು ನರರಾಕ್ಷಸರು. ಅವರ ರಕ್ತ, ಬಡವರ ರಕ್ತವನ್ನು ಸೊಮ್ಮನೆ ಬಿಡುವುದಿಲ್ಲ ರಾಧಾ, ಸೊಮ್ಮನೆ ಬಿಡುವುದಿಲ್ಲ. ಅದನ್ನು ನೆನಪಲ್ಲಿ ಇಟ್ಟುಕೋ. ನೆನಪಲ್ಲಿಟ್ಟು ನಾನು ಹೋಗಬಹುದೇ? ಇಷ್ಟು ಬೇಗ ಹೋದ್ರೆ ಏನು ಕಿರಣ್? ಇನ್ನು ಡೈಲಾಗ್ ಇದೆಯಲ್ಲ. ಆ, ಇದೆ ಇದೆ ಇರೋದ. ಏನು ಮಾಡುವುದು? ಆ ಬಡವರ ರಕ್ತ ಸುಮ್ಮನೆ ಬಿಡಲಾರದು ರಾದ, ಸುಮ್ಮನೆ ಬಿಡಲಾರದು. ಏಕೆಂದರೆ ಅವರು ವಿಷ ಜಂತುಗಳು ರಾದ, ವಿಷ ಜಂತುಗಳು. ಹಾಗೆಲ್ಲ ಏನಿಲ್ಲ ಕಿರಣ್. ಈ ಊರಿನ ಆಕರ್ಮ ಶ್ರೀಮಂತ ಅವನ ಹತ್ರ ಹೋದ್ರೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆ ರೀತಿ ಕೇಳಿದೆ ಅಷ್ಟೇ. ರಾಧ, ಆ ಯುಗ ಪುರುಷ ಮತ್ತು ಗರುಡನ ಹತ್ತಿರ ನಿನ್ನದೇನು ಕೆಲಸ? ಹಾಗೆಲ್ಲ ಏನಿಲ್ಲ ಕಿರಣ್. ಅವನು ಈ ಊರಿನ ಆಕರ್ಮ ಶ್ರೀಮಂತ, ಅವನ ಹತ್ರ ಹೋದ್ರೆ ನಿನಗೇನಾದ್ರೂ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಆ ರೀತಿ ಕೇಳಿದೆ ಅಷ್ಟೇ. ಖಂಡಿತ ಅವರಿಂದ ಕೆಲಸ ಸಿಗುವುದಿಲ್ಲ ರಾಧ. ಅವರು ಮೋಸ ವಂಚನೆ ಮಾಡುವ ಕಳ್ಳ ಕದೀಮರು ರಾಧ. ಅವರು ಕಳ್ಳ ಕದೀಮರು. ಅವರು ಮಾತ್ರ ನಿನಗೆ ಕೆಲಸ ಕೊಡುವವರು, ತಿಳಿದುಕೋ. ಸರಿ ಕಿರಣ್, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅವನ ಮನೆಗೆ ನಾನು ಹೋಗೋದಿಲ್ಲ. ಅಂದಾಗೆ ಅವನ ಮನೆ ಎಲ್ಲಿದೆ ಅಂತನಾದ್ರೂ ತೋರಿಸ್ತೀರಾ? ಅದು ಅಲ್ಲಿ ಕಾಣುತ್ತಿದೆಯಲ್ಲ ದೊಡ್ಡ ಮನೆ, ಅದೇ ಅವನ ಮನೆ. ಇನ್ನು ಇವನು ನನ್ನ ಬಲೆಗೆ ಬಿದ್ದಾಯ್ತು. ಇನ್ನು ಉಳಿದಿರೋದು ಆ ಯುಗ ಪುರುಷ ಮಾತ್ರ. ಅವನ ಮನೆಗೆ ಸೇರಿಕೊಂಡು ವಿಕ್ರಮ್ ಹೇಳಿರುವ ಕೆಲಸವನ್ನು ಸಾಧನೆ ಮಾಡಿಕೊಂಡು ಎಲ್ಲ ವಿಷಯವನ್ನು ಅವನಿಗೆ ಹೋಗಿ ಹೇಳ್ಬೇಕು. ಮೊದಲಿಗೆ ಅವನ ಮನೆಗೆ ಹೇಗೆ ಸೇರ್ಬೇಕು ಅನ್ನೋದನ್ನ ನಾನು ಪ್ಲಾನ್ ಮಾಡಬೇಕು. ನಂತರ ಅವನ ಮನೆಯಲ್ಲಿದ್ದು ಅವನ ದಿವ್ಯ ಚರಿತ್ರೆಯನ್ನ ನಾನು ನೋಡ್ಲೇಬೇಕು. ರಾಧ, ಏಕೆ ಮೌನವಾದಿಯಲ್ಲ? ಏನಾದರೂ ಮಾತನಾಡು ರಾಧ. ಏನಿಲ್ಲ ಕಿರಣ್, ಅಂತ ದೊಡ್ಡ ಮನುಷ್ಯರ ವಿಷಯ ನಮಗೆ ಬನ್ನಿ ಹೋಗೋಣ. ಆಯ್ತು ರಾಧ, ಬಾ ಹೋಗೋಣ.